Good morning to all. Welcome to Karnataka LMS. I am Naguni, Assistant Professor of English, the Department of Collegiate and Technical Education. In today's class, I am going to explain the chapter 11 from the novel Silas Marner by George Eliot, prescribed by the University of Mysore to the second year BA Optional English 4th semester CBCS course 2020-21. The title of the paper is Victorian Fiction. Silas Marner, chapter 11. In this chapter, we are going to know the difference between the upper class party and the lower class party, which was held at the Rainbow. We have already witnessed the party held at Rainbow when Silas had visited there to announce his robbery. And here we have already known that Christmas was over and there will be a New Year Eve's party at the Red House, a party which was strictly limited to the family members and the relatives and the close friends of that family. The outsiders and the lower class people, only privileged lower class people or middle class people were allowed. And Nancy Lametta arrived with her father to the New Year's Eve party at the Red House. She was looking very beautiful in drab Joseph. Drab Joseph was a coachman's great coat and a drab beaver bonnet. ಆ ಡ್ರೆಸ್ಸಲ್ಲಿ ಕೂಡ ಕೆಲವು ಲೇಡೀಸ್ಗೆ ಸೂಟ್ ಆಗಲ್ಲ. ಆ ಡ್ರೆಸ್ಸಲ್ಲಿ ಕೂಡ ಶಿ ವಾಸ್ ಬಿವಿಚಿಂಗ್ಲಿ ಬ್ಯೂಟಿಫುಲ್. ಶಿ ವಾಸ್ ಲುಕಿಂಗ್ ಬಿವಿಚಿಂಗ್ಲಿ ಬ್ಯೂಟಿಫುಲ್. ತುಂಬ ಕಣ್ಣು ಕುಕ್ಕುವಂತೆ ಸುಂದರವಾಗಿ ಕಾಣ್ತಾ ಇದ್ಲು. ಸುಂದರವಾಗಿರೋ ಯಾವುದೇ ಬಟ್ಟೆ ಹಾಕಿದ್ರು ಸುಂದರವಾಗಿ ಕಾಣ್ತಾರೆ ಅನ್ನೋದಕ್ಕೆ ಲೇಖಕಿ ಇದನ್ನು ಉದಾಹರಣೆ ಕೊಡ್ತಾರೆ. When she arrived at the Red House, as Godfrey Cass was ready at the door to lift her from the pillion seat. ಆ ತಂದೆಯ ಕುದುರೆಯಲ್ಲಿ ಹಿಂದೆ ಕೂತ್ಕೊಂಡಿರ್ತಾಳೆ, ಅವಳನ್ನ ಇಳಿಸ್ಲಿಕ್ಕೆ ಗಾಡ್ಫ್ರೆ ಮನೆ ಬಾಗಿಲಲ್ಲಿ ನಿಂತಿರ್ತಾನೆ. ಆ್ಯಂಡ್ ಶಿ ವಾಸ್ ಬ್ಲಶ್ ಟು ಲುಕ್ ಅಟ್ ಹಿಮ್ ಆ್ಯಂಡ್ ಶಿ ವಾಂಟೆಡ್ ಟು ಅವಾಯ್ಡ್ ಹಿಮ್ ಆ್ಯಂಡ್ ಇಟ್ ವಾಸ್ ವೆರಿ ಪೇನ್ಫುಲ್ to her that though she had made a determined declaration to Godfrey that she would not marry him, he paid continuous attention to her. ಅವಳು ದೃಢ ನಿರ್ಧಾರ ಮಾಡಿ ಹೇಳಿದಾಳೆ ಗಾಡ್ಫ್ರೆಗೆ ನಾನು ನಿನ್ನ ಮದುವೆ ಆಗಲ್ಲ ಅಂತ. ಆದರೂ ಕೂಡ ಗಾಡ್ಫ್ರೆ ಪದೇ ಪದೇ ಒಂದೇ ನಿರಂತರವಾಗಿ ಅವಳಿಂದ ಬಿದ್ದಿದ್ದಾನೆ. ಆ್ಯಂಡ್ ಶಿ ವಾಸ್ ಸರ್ಪ್ರೈಸ್ ಅಟ್ ಗಾಡ್ಫ್ರೆಸ್ ಸ್ಟ್ರೇಂಜ್ ಬಿಹೇವಿಯರ್ ದಟ್ ಸಮ್ಟೈಮ್ಸ್ ಹಿ ವುಡ್ ನಾಟ್ ಸ್ಪೀಕ್ ಟು ಹರ್ ಫಾರ್ ವೀಕ್ಸ್ ಆ್ಯಂಡ್ ವೀಕ್ಸ್ ಆ್ಯಂಡ್ ವೀಕ್ಸ್. ಅವಳಿಗೆ ಯಾಕೆ ಬೇಸರ ಆಗಿದೆ ಗಾಡ್ಫ್ರೆ ಬಗ್ಗೆ ಅಂದರೆ ಕೆಲವು ಸಾರಿ ವಾರಗಟ್ಟಲೆ ಅವಳನ್ನ ಮಾತಾಡ್ಸೋದಿಲ್ಲ. ಅವಳ ಹತ್ರಕ್ಕೆ ಅವಳಿಗೇನು ಅವಳನ್ನ ಪರಿಚಯ ಇಲ್ಲದೆ ಇರೋ ಹಾಗೆ ನಡ್ಕೊಳ್ತಾನೆ. ಬಟ್ ಆಲ್ ಆನ್ ಎ ಸಡನ್ ಹಿ ವಾಂಟೆಡ್ ಟು ಶೋ ಹರ್ ಲವ್. ಶಿ ಥಾಟ್ ದಟ್ ಇಫ್ ಹಿಸ್ ಲವ್ ವಾಸ್ ಸಿನ್ಸಿಯರ್ he should pay her constant attention and he had no real love for her. ಅವನ ಪ್ರೀತಿ ಸಿನ್ಸಿಯರ್ ಆಗಿದ್ದರೆ ಒಂದು ನಿರಂತರವಾಗಿ ಅವಳ ಕಡೆ ಗಮನ ಇಡಬೇಕಿತ್ತು. ಯಾವಾಗಲೂ ಮನಸ್ಸಿಗೆ ಬಂದಾಗ ಬಂದು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ದಟ್ ಮೀನ್ಸ್ ಹಿಸ್ ಲವ್ ವಾಸ್ ನಾಟ್ ಸಿನ್ಸಿಯರ್. ಸೊ ಶಿ ಥಾಟ್ ದಟ್ ಇಫ್ ಹಿ ಸಪೋಸ್ ಶಿ ವಾಸ್ ಟು ಬಿ ಎನಿ ಮ್ಯಾನ್ ಸ್ಕ್ವೈರ್ ಆರ್ ನೋ ಸ್ಕ್ವೈರ್ ಹೂ ಲೆಡ್ ಎ ಬ್ಯಾಡ್ ಲೈಫ್, ಈ ಥರ ಒಂದು ಇನ್ಡಿಸಿಪ್ಲಿನ್ಡ್ ಬ್ಯಾಡ್ ಲೈಫ್ ಇನ್ಸಿನ್ಸಿಯರ್ ಲೈಫ್ ಇರುವ ಮನುಷ್ಯ ಯಾರಾದ್ರೂ ಸ್ಕ್ವೈರ್ ಆರ್ ನೋ ಸ್ಕ್ವೈರ್ ಯಾರು ಬೇಕಾದ್ರೂ ಅವಳು ನೋಲ್ಸ್ಕೊಬೋದು ಅಂದ್ಕೊಂಬಿಟ್ಟಿದ್ದಾನ. ಶಿ ಥಾಟ್ ಆಫ್ ಹರ್ ಫಾದರ್. ಹೆಣ್ಮಕ್ಳು ಮದುವೆ ಆಗುವಾಗ ತಂದೆಯ ಗುಣಗಳನ್ನು ಹುಡುಕ್ತಾರಂತೆ ಹುಡುಗನಲ್ಲಿ. ಗಂಡು ಮಕ್ಕಳು ಮದುವೆ ಆಗುವಾಗ ಹುಡುಗಿಯಲ್ಲಿ ತಾಯಿಯ ಗುಣನ ಹುಡುಕ್ತಾರಂತೆ. ತಂದೆ ಬಗ್ಗೆ ಯೋಚನೆ ಮಾಡ್ತಾಳೆ. ಹಿ ವಾಸ್ ದ ಸೋಬರೆಸ್ಟ್, ದ ಮೋಸ್ಟ್ ಸೀರಿಯಸ್ ಆ್ಯಂಡ್ ಬೆಸ್ಟ್ ಮ್ಯಾನ್ ಇನ್ ದ ಕಂಟ್ರಿ ಸೈಡ್. ಓನ್ಲಿ ಎ ಲಿಟಲ್ ಹಾಟ್ ಆ್ಯಂಡ್ ಹೇಸ್ಟಿ ನವ್ ಆ್ಯಂಡ್ ದೆನ್ ಇಫ್ ಥಿಂಗ್ಸ್ ವರ್ ನಾಟ್ ಡನ್ ಆನ್ ದ ಮಿನಿಟ್. ಅವ್ರು ಅಂದ್ಕೊಂಡ ಆ ಕ್ಷಣಕ್ಕೆ ಕೆಲಸ ಆಗಲ್ಲ, ಒಂಚೂರು ಬೇಜಾರು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ. ಬಿಟ್ಟರೆ ಅವ್ರ ತಂದೆ ಇಡೀ ಅವ್ರ ಹಳ್ಳಿನಲ್ಲೇ ಆ ಏರಿಯಾದಲ್ಲೇ ಬೆಸ್ಟ್ ಮ್ಯಾನ್ ಅಂತ ಹೆಸರು ತೊಗೊಂಡಿದ್ದಾರೆ. ಶಿ ವಾಸ್ ರಿಲೀವ್ಡ್ ವೆನ್ ದ ಸ್ಕ್ವೈರ್ ಕೇಮ್ ಟು ಇನ್ವೈಟ್ ಹರ್ ಫಾದರ್ ಅಟ್ ದ ಡೋರ್. ಫ್ರಂಟ್ ಡೋರ್ಗೆ ಸ್ಕ್ವೈರ್ ಬರ್ತಾರೆ. ಆ್ಯಂಡ್ ಶಿ ವಾಸ್ ರಿಲೀವ್ಡ್. ದೆರ್ ವಾಸ್ ಹೆವಿ ಸ್ನೋ ಫಾಲ್.
outside, and the pretext of snowfall, she hastened into the hall. And in this chapter, we are acquainted with few more characters. ಇನ್ನೂ ಕೆಲವು ಹೊಸ ಪಾತ್ರಗಳಿಗೆ ನಾವು ಪರಿಚಯ ಆಗ್ತೀವಿ. ದೇ ಆರ್ ಆಲ್ ಫ್ರಮ್ ಅಪ್ಪರ್ ಕ್ಲಾಸ್ ಆ್ಯಂಡ್ ವಿ ಆರ್ ಇಂಟ್ರೊಡ್ಯೂಸ್ ಟು ದ ಫ್ಯಾಷನೇಬಲ್ ಲೈಫ್ ಸ್ಟೈಲ್ ಆಫ್ ದೋಸ್ ಅಪ್ಪರ್ ಕ್ಲಾಸ್ ಲೇಡೀಸ್. We know the difference between in the party at the Rainbow and the house Rainbow, the house for lower class, and the party among the rich class at the Red House. We are introduced to Mrs. Kimball with double dignity. Mrs. Kimball iddare, she has double dignity as the squire's sister and the doctor's wife. Whenever there was party at the Red House, she took the responsibility of its management, and as the Lammerters were the important guests, everyone was curiously watching their arrival, and she watched them from the windows and came forward to meet Nancy in the hall and take her to upstairs. Miss Nancy requested her to allow her to go alone but show the way to Blue Room, where the Lammerters band boxes had been deposited in the arrival in the morning. ನಾನು ಒಬ್ಬಳೇ ಹೋಗ್ತೀನಿ ಮೇಲಕ್ಕೆ, ದಯವಿಟ್ಟು ದಾರಿ ತೋರಿಸಿ. ಬೆಳಗ್ಗೆನೇ ನಮ್ಮದು ಬ್ಯಾಂಡ್ ಬಾಕ್ಸ್ ಕಳಿಸಿದೆ. ಬ್ಯಾಂಡ್ ಬಾಕ್ಸ್ ಅಂದರೆ ಅವರೆಲ್ಲ ಆ ಪಾರ್ಟಿ ವೇರ್ಗೆ ಹಾಕಬೇಕಾಗಿರೋ ಎಲ್ಲ ಅಲಂಕಾರಿಕ ವಸ್ತುಗಳು ಬಟ್ಟೆಯಿಂದ ಮೊದಲುಗೊಂಡಿರ್ತಕ್ಕಂಥ ಒಂದು ಪೆಟ್ಟಿಗೆ, ಅದನ್ನ ಬೆಳಗ್ಗೆನೇ ಕಳಿಸಿದ್ದಾರೆ. ಆ ಬಾಕ್ಸ್ ಇರೋ ರೂಮ್ಗೆ ದಾರಿ ತೋರಿಸಿ ಅಂತಾರೆ. ಆ್ಯಂಡ್ ಶಿ ಶೋಡ್ ಹರ್ ದ ವೇ. ಆ್ಯಂಡ್ ಆಲ್ ದ ಬೆಡ್ರೂಮ್ಸ್ ಇನ್ ದ ಹೌಸ್ ವರ್ ಆಕ್ಯುಪೈಡ್ ಬೈ ದ ಲೇಡೀಸ್. ಆ್ಯಂಡ್ ದ ಫೆಮಿನಿನ್ ಟಾಯ್ಲೆಟ್ಸ್ ಅಂತಂದರೆ ಇಲ್ಲಿ ಅರ್ಥ ಅಲಂಕಾರ ಅಂತ, ಹೆಂಗಸರ ಆ ಅಲಂಕಾರ ಅಲ್ಲಿ ಇಟ್ ವಾಸ್ ಗೋಯಿಂಗ್ ಫಾರ್ವರ್ಡ್ ಇನ್ ವೇರಿಯಸ್ ಸ್ಟೇಜಸ್. ಎಲ್ಲ ರೂಮ್ಗಳಲ್ಲೂ ಎಲ್ಲ ಲೇಡೀಸ್ ಇದ್ದಾರೆ, ಅವರು ತಮ್ಮದೇ ಅಲಂಕಾರ ವಿವಿಧ ಹಂತಗಳಲ್ಲಿ ನಡೀತಾ ಇದೆ ಎಲ್ಲ ರೂಮಲ್ಲೂ. ನ್ಯಾನ್ಸಿ ಮೇಡ್ ಫಾರ್ಮಲ್ ಕಟ್ಸಿ ಟು 6 ಲೇಡೀಸ್ ಹೂವರ್ ಇನ್ ದ ರೂಮ್. ಅಲ್ಲಿ 6 ಜನ ಇರ್ತಾರೆ, ಅವ್ರಿಗೆ ಫಾರ್ಮಲ್ಲಾಗಿ ಒಂದು ಕಟ್ಸಿ ವಿಶ್ ಮಾಡೋದು, ಹಲೋ ಹಾಯ್ ಈ ಥರ ಹೇಳೋದು, ನಮಸ್ಕಾರ ಮಾಡೋದು. ನಮ್ಮಲ್ಲಿ ನಮಸ್ಕಾರ ಮಾಡ್ತೀವಿ, ಅವರು ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಯಾರಿದ್ರು 2 ಮಿಸ್ ಗನ್ಸ್, ದ ವೈನ್ ಮರ್ಚೆಂಟ್ಸ್ ಡಾಟರ್ ಫ್ರಮ್ ಲೈದರ್ಲಿ. 2 ಮಿಸ್ ಗನ್ಸ್, ವೈನ್ ಮರ್ಚೆಂಟ್ ಡಾಟರ್ಸ್. They had dressed in the height of fashion. They had dressed very fashionably. Tightest skirts, shortest waist. And there was Miss Ladbrokes from the old pastures. She gazed at them, but with a shyness. ಅವ್ರ ಬಟ್ಟೆ ನೋಡಿ ಹೊಟ್ಟೆ ಎಲ್ಲ ಕಾಣೋಂಗೆ ಶಾರ್ಟೆಸ್ಟ್ ವೇಸ್ಟ್ ಇದೆ, ಟೈಟ್ ಸ್ಕರ್ಟ್ಸ್, perhaps with inward criticism. But she felt that her dress may be taught by them as unduly lax, because they did not pass any judgment of her dress, which she would have done if she were in their place, because they were new to this side of fashion, and they would have made some judgment of her dress or comments or compliments on her dress. Mrs. Ladbrokes was standing in the skull cap and front, with her turban in her hand, curtsying and smiling blandly. Nancy made her curtsy to her. Mrs. Osgood, an elderly lady, whose full white muslin kerchief and mop cap round her curls and smooth grey hair were in daring contrast with puffed yellow satins and top-knotted caps of her neighbors. ಮಿಸಸ್ ಆಸ್ಗುಡ್ಸ್ ಅವರ ಡ್ರೆಸ್ ಇದು ವಿವರಣೆ. ನೀವು ಮತ್ತೊಮ್ಮೆ ವಿಡಿಯೋ ನೋಡಿ ಇದನ್ನು ತಿಳ್ಕೊಳ್ಳಿ. ಅವರ ಹೆಲ್ತ್, ಶಿ ಎನ್ಕ್ವೈರ್ಡ್ her niece about her health in a slow, sweet voice. Miss Nancy kissed her aunt's cheek and also dutifully, and she replied and inquired about her health with the same sort of amiable primeness. ಅವರಷ್ಟೇ ಮೃದುವಾಗಿ, ಸಿಹಿಯಾಗಿ, ನಾಗರಿಕವಾಗಿ, ಸೌಜನ್ಯಯುತವಾಗಿ ಅವ್ರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸ್ತಾಳೆ. ಅವ್ರಿಗೇನು ಉತ್ತರನೂ ಕೊಡ್ತಾಳೆ. Miss Osgood thanked and inquired about her father. Then she formally introduced Nancy to the Miss Guns, whose mother was known to her mother. They were surprised to find such a lovely face and figure in an out-of-the-way country place. ಆಮೇಲೆ ಮಿಸ್ ಗನ್ಸ್ಗೆ ನ್ಯಾನ್ಸಿನ ಪರಿಚಯ ಮಾಡಿಸಿದಾಗ ದೋಸ್ ಗರ್ಲ್ಸ್ ವರ್ ಸರ್ಪ್ರೈಸ್ ಟು ಸಿ ಸಚ್ ಎ ಲವ್ಲಿ ಫೇಸ್ ಆ್ಯಂಡ್ ಫಿಗರ್ ಇನ್ ಸಚ್ ಎ ಔಟ್ ಆಫ್ ಎ ಕಂಟ್ರಿ ಪ್ಲೇಸ್. And they were curious about the dress she would put on when she took off her Joseph. ಅವಳು ತನ್ನ ಡ್ರಾಪ್ ಜೋಸೆಫನ್ನು ತೆಗೆದಾಕಿದಾಗ ಅವಳು ಯಾವ ರೀತಿ ಡ್ರೆಸ್ ಪಡ್ಕೋಬೋದು ಅಂತ ದೇ ಬಿಕೇಮ್ ಕ್ಯೂರಿಯಸ್.
And Miss Nancy thought that Miss Guns were somehow hard-featured and their low dresses might have been attributed to vanity, if their shoulders had been petty, which now lacked sense and modesty. She thought of them as a hard-featured girls, and the dress they were wearing did not suit to their vanity, and it lacked sense and modesty. She thought that her aunt also might be of the same opinion about her dress, because there was a devoted attachment and mutual understanding, admiration between aunt and niece, and Miss Nancy's refusal of the offer of marriage with her cousin Gilbert Osgood had saddened her aunt. ಎಷ್ಟು ಅವರಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ಅವ್ರ ಆಂಟಿಗಳು ಯಾವಾಗಲೂ ದೇ ಆರ್ ಆಫ್ ದ ಸೇಮ್ ಮೈಂಡ್, ಸೇಮ್ ಒಪಿನಿಯನ್ ಅಬೌಟ್ ಎವ್ರಿಥಿಂಗ್. ದೇ ಓ ಇಟ್ ಟು ದ her relation to Mr. Osgood and Mrs. Osgood, and her aunt wanted to get her married to her son Gilbert Osgood, but she rejected the offer on the ground that he was her relative. And she was saddened. Osgoodಗೆ ತುಂಬ ಬೇಜಾರಾಯಿತು. Yet her affection for Nancy was not cooled. ಅವಳ ಪ್ರೀತಿ ಕಡಿಮೆ ಆಗಲಿಲ್ಲ. ಶಿ ಲೆಫ್ಟ್ ನ್ಯಾನ್ಸಿ ಸೆವರಲ್ ಆಫ್ ಅವರ್ ಹೆರಿಡಿಟರಿ ಆರ್ನಮೆಂಟ್ಸ್, ಲೆಟ್ ಹೂ ಎವರ್ ಮೈಟ್ ಬಿ ಹರ್ ಡಾಟರ್ ಇನ್ ಲಾ. ಸೊಸೆ ಯಾರು ಆಗಲಿ ನನಗೇನು, ನಾನು ನ್ಯಾನ್ಸಿಗೆ ಏನು ಕೊಡಬೇಕಂತಿದ್ದೆ ಅದು ಕೊಡ್ತೀನಿ ಅಂತ ಅವ್ರ ಮನೆಯದು ಏನು ಬಳುವಳಿಯಾಗಿ ಬಂದಿತ್ತು ಅವ್ರಿಗೆ ಹಿಂದಿನಿಂದ ಅವ್ರ ಮನೆ ಕುಟುಂಬಕ್ಕೆ ಒಡವೆಗಳು, ಅದನ್ನು ನ್ಯಾನ್ಸಿಗೆ ಸೆವರಲ್ ಅನೇಕ ಒಡವೆಗಳನ್ನ ಅವರು ತೆಗೆದುಕೊಡ್ತಾರೆ. ಅವಳು ಸೊಸೆ ಆಗಲ್ಲ ಅಂತ ರಿಜೆಕ್ಟ್ ಮಾಡೋದು ಅವ್ರಿಗೇನು ಬೇಜಾರಾಗಲಿಲ್ಲ. ಮಿಸಸ್ ಆಸ್ಗುಡ್ ರಿಟೈರ್ಡ್ ವಿತ್ 3 of ladies, suggesting Miss Guns to remain with Nancy, and those girls were happy because they wanted to have the pleasure of Nancy being dressed. ಅವಳ ಸುಂದರವಾದ ನ್ಯಾನ್ಸಿ ಏನೇನು ಪರಿಕರಗಳನ್ನ ಇಟ್ಕೊಂಡು ಹೇಗೆ ಡ್ರೆಸ್ ಮಾಡ್ಕೋತಾಳೆ ನೋಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಮಿಸಸ್ ಆಸ್ಗುಡ್ ಅವ್ರಿಗೆ ಅಲ್ಲೇ ಇರಿ ಅಂತ ಹೇಳಿದಾಗ ಮಿಸ್ ಗನ್ಸ್ಗೆ ಅವರಲ್ಲೇ ಇರ್ತಾರೆ, ಖುಷಿಯಾಗುತ್ತೆ ಅವ್ರಿಗೆ. She opened the box. The first opening of the bandbox spread the smell of lavender and rose leaves. The small coral necklace fitted closely round the little neck. Everything belonging to Miss Nancy was of delicate purity and neatness. ಆ ಬಾಕ್ಸಲ್ಲಿ ಏನು ಇಟ್ಕೊಂಡಿದ್ಲು ನ್ಯಾನ್ಸಿ, ಆ ಕೋರಲ್ ನೆಕ್ಲೆಸ್ ಉಳ್ಳ ಸ್ಮಾಲ್ ವೈಟ್ ನೆಕ್ಕಿಗೆ ತುಂಬ ಚೆನ್ನಾಗಿ ಸುಟ್ಟಾಗತ್ತೆ. ಆ ಬಾಕ್ಸ್ ತೆಗಿತಿದ್ದಾಗೆ ಲ್ಯಾವೆಂಡರ್ ಆ್ಯಂಡ್ ರೋಸ್ ಲೀವ್ಸ್ ಫ್ಲೇವರ್ ಬರುತ್ತೆ. ಆ್ಯಂಡ್ ಅಲ್ಲಿರೋಂಥದ್ದೆಲ್ಲವೂ ಆಲ್ ದ ಥಿಂಗ್ಸ್ ಇನ್ ದಟ್ ಬಾಕ್ಸ್ ವಾಸ್ ಆಫ್ ಡೆಲಿಕೇಟ್ ಪ್ಯೂರಿಟಿ ಆ್ಯಂಡ್ ನೀಟ್ನೆಸ್. It gave them the same idea of perfect unvarying neatness as the body of a little bird. When Nancy last stood in her silvery twilled silk or lace tucker or coral necklace and coral eardrops, the Miss Guns could see nothing to criticize except her hands. In this way, Nancy perfectly dressed herself in a silvery twilled silk, lace tucker and coral necklace, coral eardrops. Miss Guns had nothing to criticize but except her hands, which bore the traces of butter making, cheese crushing and even still coarser work. ಅದು ಇದು ಕೆಲಸ ಮಾಡಿ ಬಟರ್ ಮೇಕಿಂಗ್, ಚೀಸ್ ಕ್ರಷಿಂಗ್ ಎಲ್ಲ ಕೈಲೇ ಮಾಡ್ತಾರೆ. ಅದ್ರ ಸ್ವಲ್ಪ ಅದ್ರದ್ದು ಒಂದು ಸ್ಟೈನ್ಸ್ ಇತ್ತು. ಮಿಸ್ ನ್ಯಾನ್ಸಿ ವಾಸ್ ನಾಟ್ ಅಶೇಮ್ಡ್ ಆಫ್ ದ್ಯಾಟ್. ಅವಳಿಗೆ ನ್ಯಾನ್ಸಿ ಏನಾದ್ರ ಬಗ್ಗೆ ಅವಮಾನ ಅನ್ಸಲ್ಲ. ವೆಲ್ ಡ್ರೆಸ್ಸಿಂಗ್ ಶಿ ನರೇಟೆಡ್ ಟು ಅವರ್ ಹಂಟ್ ದ ಹೌ ಶಿ ಆ್ಯಂಡ್ ಪ್ರಿಸಿಲ್ಲಾ ಹ್ಯಾಡ್ ಪ್ಯಾಕ್ ದೇರ್ ಬಾಕ್ಸಸ್. ಡ್ರೆಸ್ ಮಾಡ್ಕೊಳ್ಳೋ ಆಂಟಿಗೆ ಹೇಳಿದ್ರು ಹೇಗೆ ಅವರೆಲ್ಲನೂ ಹಿಂದಿನ ದಿನಾನೇ, because as they were planned to coming to, as they had a plan to attend this party and they were leaving home, they wanted to make a good supply of meat in the kitchen. So they had worked and prepared everything and came home, came to the party, and then she returned to the Miss Guns and felt sorry that she was rude in not including them in the conversation. She asked their forgiveness for not including them in their conversation, for excluding them in their ಇಬ್ಬರೇ ಮಾತಾಡ್ತಾ ಇದ್ದಾರೆ ಬಂದಾಗಿಂದ, ಅವ್ರನ್ನ ಸಂಭಾಷಣೆಗೆ ಸೇರಿಸ್ಕೊಂಡಿಲ್ಲ, ಅದಕ್ಕೆ ಕ್ಷಮೆ ಕೇಳ್ತಾಳೆ. ಅದು ಒಂದು ಇಲ್ ಮ್ಯಾನರ್. ಅದು ಎಲ್ಲರೂ ಇರುವಾಗ ಒಬ್ರನ್ನ ಮಾತ್ರ ಕೂರಿಸ್ಬಿಟ್ಟು ಇವ್ರು ಮಾತ್ರ ಮಾತಾಡೋದಿದೆಯಲ್ಲ, ಇಟ್ಸ್ ಎ ಬ್ಯಾಡ್ ಮ್ಯಾನರ್. ದೇ ಸ್ಮೈಲ್ ಸ್ಟಿಫ್ಲಿ but with pity, and because these country girls, country people who could afford such good clothes should be brought up in utter ignorance and vulgarity. ಇಷ್ಟೆಲ್ಲ ಒಳ್ಳೆ ಬಟ್ಟೆ ತೊಗೊಳ್ಳೋಷ್ಟು ದುಡ್ಡಿದೆ, they can afford such cloths like silk,
but they are brought up in ignorance and vulgarity. ಅಜ್ಞಾನ, ಒಂದು ವಲ್ಗ್ಯಾರಿಟಿ, ಒಂದು ಅಸಹ್ಯಕರವಾದಂಥ ಮ್ಯಾನರ್ಸನ್ನು ಕಲಿಸ್ತಾರಲ್ಲ ಇವರಿಗೆ. ನ್ಯಾನ್ಸಿ ಸೆಡ್ ಒಳ್ಳೆ ಭಾಷೆ ಕೂಡ ಕಲಿಸಲ್ಲ. ಮೇಟ್ಗೆ ನ್ಯಾನ್ಸಿ ಸೆಡ್ ಮೀಟ್, perhaps, happen, os. These young ladies, good Lytherly society, they belong to good Lytherly society, who habitually said horse. ಅವರು ಮಾಮೂಲಿ ಮಾತಾಡೋಲ್ಲ ಹಾಸ್ ಅಂತಾರೆ, ಈವನ್ ಇನ್ ಡೊಮೆಸ್ಟಿಕ್ ಪ್ರೈವಸಿ. ಆ್ಯಂಡ್ ಒನ್ಲಿ ಸೆಡ್ ಹ್ಯಾಪನ್ ಆನ್ ದ ರೈಟ್ ಅಕೇಶನ್ಸ್ ವಾಸ್ ನೆಸರ್ಲಿ ಶಾಕಿಂಗ್. ಯಾವಾಗಲೂ ಬೈ ಮಿಸ್ಸಾಗಿ ಕೂಡ ಅವರು they do not mispronounce the words, and they were shocking to see such a delicate, beautiful young lady of rich culture speaking bad words, pronouncing words in a bad way. Miss Nancy had never been to any school higher than Dame Tedman's. Nancy ಯಾವ ಸ್ಕೂಲ್ಗೂ ಹೋಗಿರಲಿಲ್ಲ. Her acquaintance with profane literature was not beyond the rhymes. ಆ ರೈಮ್ಸ್ಗಿಂತ ಅವಳೇನು ಕಲಿತೂ ಇಲ್ಲ. There is hardly a servant, I quote. ಅವಳಿಗೆ ಯಾವುದರಲ್ಲಿ ಶಿ ಈಸ್ ವೆಲ್ ವರ್ಸ್ಡ್ ಇನ್ ಡೊಮೆಸ್ಟಿಕ್ ವರ್ಕ್, ಡೊಮೆಸ್ಟಿಕ್ ಡ್ಯೂಟೀಸ್. ದರ್ ಇಸ್ ಹಾರ್ಡ್ಲಿ ಎ ಸರ್ವೆಂಟ್, ಮೇಡ್ ಸರ್ವೆಂಟ್ ಇನ್ ದೀಸ್ ಡೇಸ್ ಹೂ ಇಸ್ ನಾಟ್ ಬೆಟರ್ ಇನ್ಫಾರ್ಮ್ ದ್ಯಾನ್ ಮಿಸ್ ನ್ಯಾನ್ಸಿ. ಮನೆ ಕೆಲಸ ಕೇಳಿ, ಯಾವ ಕೆಲಸ ಕೇಳಿದ್ರು ಎಲ್ಲ ವಿಚಾರದಲ್ಲಿ ಅವಳಿಗೆ ಗೊತ್ತಿದೆ. ಶಿ ವಾಸ್ ಬೆಟರ್ ಇನ್ಫಾರ್ಮ್ಡ್, ಯೆಟ್ ಶಿ ಹ್ಯಾಡ್ ದ ಎಸೆನ್ಷಿಯಲ್ ಅಟ್ರಿಬ್ಯೂಟ್ಸ್ ಆಫ್ ಎ ಲೇಡಿ. ಆದ್ರೂ ಮನೆ ಕೆಲಸ ಮಾಡಿದ್ರೂ ಕೂಡ ಶಿ ಹ್ಯಾಡ್ ಆಲ್ ದ ಕ್ವಾಲಿಟೀಸ್ ಆಫ್ ಎ ಲೇಡಿ. High veracity, delicate honor in her dealing, deference to others, refined personal habits. She was slightly proud and exacting. ಒಂದೆರಡು ಹೇಳಬೇಕಂದ್ರೆ ನ್ಯಾನ್ಸಿ possessed all the qualities of a lady, though she works at home, and she was slightly proud and exacting. Now, ಅಂದರೆ she was slightly proud and exacting. ಸ್ವಲ್ಪ ಅವಳ ಬಗ್ಗೆ ಹೆಮ್ಮೆ ಇದೆ. And exacting, whatever she does with perfection. By now Priscilla, Nancy's sister, a cheerful-looking lady with a face made blowsy by cold and damp, entered. After the first questions and greeting, she turned to Nancy and surveyed her from head to foot, then turned round to see if her back views was equally faultless. ಅವ್ರ ಅಕ್ಕ ಪ್ರಿಸಿಲ್ಲಾ ಬರ್ತಾರೆ. ಸ್ವಲ್ಪ ಕೋಲ್ಡಿಂದ ಮುಖ ಎಲ್ಲ ಒಂಥರ ಒದ್ದೆ ಆಗಿದೆ. ಆ್ಯಂಡ್ ಬಂದವ್ರೆ ಗ್ರೀಟಿಂಗ್ಸ್ ಎಲ್ಲ ಆದಮೇಲೆ, ಇನ್ಷಿಯಲ್ ಗ್ರೀಟಿಂಗ್ಸ್ ಕ್ವೆಶನ್ಸ್ ಎಲ್ಲ ಆದಮೇಲೆ ಅವಳನ್ನ ಟಾಪ್ ಟು ಬಾಟಮ್ ಸರ್ವೆ ಮಾಡಿ ಹಿಂದಕ್ಕೆ ಅವಳನ್ನ ಟರ್ನ್ ಮಾಡಿ ನೋಡ್ತಾರೆ ಟು ಸಿ ಇಫ್ ಹರ್ ಬ್ಯಾಕ್ ವ್ಯೂ ವಾಸ್ ಆಲ್ಸೋ ಪರ್ಫೆಕ್ಟ್. ಆ್ಯಂಡ್ ಆರ್ ಆಂಟ್ ದಟ್ ಮಿಸಿಲ್ಲಾ ವಾಸ್ ಟು ರಫ್. ಆ್ಯಂಡ್ ಪ್ರಿಸಿಲ್ಲಾ ಆಸ್ಕ್ಡ್ ಹರ್ ಆಂಟ್ ಅಬೌಟ್ ದ ಲುಕ್ ಆಫ್ ಹರ್ ಗೌನ್. ನನ್ನ ಗೌನ್ ಹೆಂಗೆ ಕಾಣುತ್ತೆ ಅಂತ ಕೇಳ್ತಾಳೆ. ಆ್ಯಂಡ್ ಸೆಡ್ ದಟ್ ಶಿ ವಾಸ್ ಒಬ್ಲೈಸ್ಡ್ ಟು ವೇರ್ ದ ಸೇಮ್ ಡ್ರೆಸ್ ಅಸ್ ನ್ಯಾನ್ಸಿ. ನಾನು ನ್ಯಾನ್ಸಿ ಥರನೇ ಇದೇ ಬಟ್ಟೆ ಹಾಕೋಬೇಕಾಯ್ತು, ಯಾಕೆಂದರೆ ಶಿ ಫೋರ್ಸ್ಡ್ ಹರ್ ಟು buy the same because she wanted both of them to look like sisters, not like kins. And she felt that people would think she was led by her weakness or be look pretty. ಈ ಥರ ತಂಗಿ ಥರನೇ ಬಟ್ಟೆ ಹಾಕೊಂಡು ಬರ್ತಾಳೆ, ಯಾಕೆ ಅಂದರೆ ಶಿ ವಾಂಟೆಡ್ ಟು ಲುಕ್ ಪ್ರೆಟಿ ಲೈಕ್ ಹರ್ ಸಿಸ್ಟರ್ ಅಂತ ಜನ ಅಂದ್ಕೊಬೇಕು ನನ್ನ ಬಗ್ಗೆ. ಬಟ್ ಶಿ ಇನ್ಸಿಸ್ಟೆಡ್ ಆನ್ ಹರ್ ಟು ವೇರ್ ದ ಸೇಮ್. ಬಟ್ ಶಿ ನ್ಯೂ ದಟ್ ಶಿ ವಾಸ್ ಅಗ್ಲಿ. Priscilla was not as beautiful as Nancy. She was ugly and she had the features of her father's family. Then she turned to the Miss Guns and asked them about their view of men. ಆಮೇಲೆ ಮಿಸ್ ಗನ್ಸ್ ಬಗ್ಗೆ ಕಡೆ ತಿರುಗ್ತಾಳೆ, ಪುರುಷರ ಬಗ್ಗೆ ಅವರ ಅಭಿಪ್ರಾಯ ಕೇಳ್ತಾಳೆ. ಬಟ್ ಶಿ ಡಿಡ್ ನಾಟ್ ಲಿಸನ್ ಟು ದೇರ್ ಒಪಿನಿಯನ್, ಜಸ್ಟ್ ಕಂಟಿನ್ಯೂಡ್ ಟು ಟಾಕ್ ಅಬೌಟ್ ದ ಹ್ಯಾಬಿಟ್ಸ್ ಆಫ್ ಮೆನ್ ಆ್ಯಂಡ್ ವುಮೆನ್. ಗಂಡಸರು ಹೇಗೆ ಆಲ್ವೇಸ್ ಟ್ರೈ ಟು ಕ್ಯಾಚ್ ದ ಅಟೆನ್ಷನ್ ಆಫ್ ಮೆನ್, ಆ್ಯಂಡ್ ವಿಮೆನ್ ಹೂ always try to think of their whereabouts of their men when in their absence at home. ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಳೆ. That's why she concluded that she decided not to marry anyone. Then she showed her gown to Nancy, of which anybody would say she wanted to look like a mocking of her. ಅವಳು ನಾನು ನಿಂಗೆ ಮಾರ್ಕ್ ಮಾಡ್ತೀನಿ ಅನ್ಕೋತಾರೆ, ನೋಡಿ ಇಲ್ಲಿ ನನ್ನ ಡ್ರೆಸ್ ನಂಗೆ ಚೆನ್ನಾಗಿ ಕಾಣಲ್ಲ ಅಂದಾಗ Nancy reminded her that she had suggested her to ಗೆಟ್ ದ ಕ್ಲಾತ್ ಆಫ್ ಹರ್ ಚಾಯ್ಸ್ ಆಫ್ ಫಿಲ್ಲಿಂಗ್. ನಿಂಗೆ ಯಾವ್ದು ಇಷ್ಟನೋ ಅದು ತಗೋ, ಅದನ್ನೇ ನಾನು ತಗೋತೀನಿ ಅಂತ ಹೇಳಿದ್ದೀನಲ್ಲ ಅಂತ ಜ್ಞಾಪಿಸ್ತಾಳೆ. ಪ್ರಿಸಿಲ್ಲಾ ಕನ್ಸೋಲ್ಡ್ ಹರ್ ವಿತ್ ವರ್ಡ್ಸ್ ದಟ್ ಆಸ್ ಶಿ ವಾಸ್ ಆಫ್ ಕ್ರೀಮ್ ಕಾಂಪ್ಲೆಕ್ಷನ್ ದ ಕಲರ್ ಆಫ್ ದ ಡ್ರೆಸ್ ಪ್ರಿಸಿಲ್ಲಾ ಸೂಟ್ಸ್ ಹರ್ ವೆಲ್. ನಿನ್ನ ಕ್ರೀಮ್ ಕಾಂಪ್ಲೆಕ್ಷನ್ ಇರೋದ್ರಿಂದ ನಾನು ಹಾಕೊಂಡ್ರೆ ಬಟ್ಟೆ ನಿನಗೆ ಚೆನ್ನಾಗಿ ಬಣ್ಣ ನಿನಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಂತಾಳೆ. ಬಟ್ ದರ್ ಫಾಲ್ಟ್ ವಾಸ್ ದಟ್ ಶಿ ಎಕ್ಸ್ಪೆಕ್ಟ್ ಪ್ರಿಸಿಲ್ಲಾ ಟು ಡ್ರೆಸ್ ಲೈಕ್ ಹರ್.
The only fault of Nancy was that she expected Priscilla to dress like her only. Nancy said that she insisted on dressing alike because she wanted to look like sisters but not like kins. Priscilla mocked at her of saying the same thing from Saturday to Saturday and asked her how she would control her husband who would not raise her voice above the singing of the kettle. ಜೋರಾಗಿ ಮಾತಾಡೋಕ್ಕೆ ಬರಲ್ಲ ಗಂಡನ್ನ ಹೆಂಗೆ, ಹೌ ಡು ಯು ಟೇಕ್ ದ ಮಾಸ್ಟರಿ ಓವರ್ ಯುವರ್ ಹಸ್ಬೆಂಡ್ ಅಂತ ಕೇಳ್ತಾಳೆ. ನ್ಯಾನ್ಸಿ ಬ್ಲಶ್ಡ್ ಆ್ಯಂಡ್ ಸೆಡ್ ದಟ್ ಶಿ ವುಡ್ ನೆವರ್ ಮ್ಯಾರಿ. ನ್ಯಾನ್ಸಿ ಹೇಳ್ತಾಳೆ ಮದುವೆನೇ ಆಗಲ್ಲ ಅಂತಾಳೆ. ಪ್ರಿಸಿಲ್ಲಾ ಸೆಡ್ ಹರ್ ನಾಟ್ ಟು ಬಿ ಫೂಲಿಶ್, ಡೋಂಟ್ ಬಿ ಎ ಫೂಲಿಶ್ ಫೆಲೋ, ಬಿಕಾಸ್ there will be nobody to look after her and work for her after their father. And she had already decided not to marry, and she would not take a bit of patience to work for her because she chose to be a single life because it was the will of Almighty. But that would not mean to work for her sister. When they came downstairs, the novelist says, ಅವರು ಕೆಳಗೆ ಬರ್ತಾರೆ ಡ್ರೆಸ್ ಮಾಡಿಕೊಂಡು. Novelist says, as the two Miss, I quote, lamenters walked into the large parlor together, anyone who did not know the character of both, ಯಾರಿಗಾರವರಿಬ್ಬರ ಬಗ್ಗೆ ಗೊತ್ತಿಲ್ಲ ಅಂದರೆ they were supposed to think that why this square-shouldered, clumsy-featured, high-featured Priscilla wore a dress of facsimile of her pretty sisters. ಅವಳ ಸುಂದರವಾದ ಸಿಸ್ಟರ್ನ ಈ ಅಗ್ಲಿ ಲುಕಿಂಗ್ ಪ್ರಿಸಿಲ್ಲಾ ಅದೇ ಫ್ಯಾಸಿಮಿಲಿ ಡ್ರೆಸ್ ಯಾಕೆ ಹಾಕ್ಕೊಂಡಿದ್ದಾಳೆ ಅಂತ ಮಿಸ್ಟೇಕ್ ಮಾಡ್ಕೋತಾರೆ. ವಾಸ್ ಐದರ್ ಮಿಸ್ಟೇಕನ್ ವ್ಯಾನಿಟಿ ಆರ್ ದ ಮ್ಯಾಲಿಷಿಯಸ್ ಕಂಟ್ರವೆನ್ಸ್. ಇಲ್ಲ ಅವಳಿಗೆ ಅಂತ ಒಂದು ವ್ಯಾನಿಟಿ ಇದೆ ಅವಳ ಬಗ್ಗೆ, ಅಥವಾ ಕಂಟ್ರವೆನ್ಸ್ ಮ್ಯಾಲಿಷಿಯಸ್ ಹೊಟ್ಟೆ ಕಿಚ್ಚು ಅಂತ ಅಂದ್ಕೊಳ್ತಾರೆ. ಅಂಡ್ set off her own rare beauty. But the good-natured, self-forgetful cheeriness and common sense of Priscilla would soon have dissipated the one suspicion. ಅಂದರೆ ಯಾರಿಗೆ who know the good nature, self-forgetful cheeriness of Priscilla, they would not think of her like that. And modest calm of Nancy's speech and manners told clearly of a mind free from all disavowed devices. Nancy ಬಗ್ಗೆ ಏನು ಅಂದ್ಕೊಳ್ತಾರೆ, ತಮ್ಮ ಅಕ್ಕನಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಇವಳು ಥರ ಬಟ್ಟೆ ಹಾಕೊಂಬಂದಿದ್ದಾಳೆ ಅಂತ ಅನ್ಕೋತಾರೆ. ಆದರೆ ನ್ಯಾನ್ಸಿಯ ಮಾಡೆಸ್ಟ್ ಕಾಮ್ನೆಸ್, ಸ್ಪೀಚ್ ಮ್ಯಾನರ್ಸ್ ಗೊತ್ತಿದ್ದವರು ಕೂಡ they would never mistake Nancy or Priscilla to be like that. Godfrey advanced towards her to lead her to the seat between himself and Mr. Kakanthop, while Priscilla was called to the opposite side between her father and the squire. Nancy's firmness fluttered inwardly. ಗಾಡ್ಫ್ರೇ ಬಂದು ಕಾಕಂತಾಪ್ ಮತ್ತು ನಮ್ಮ ಮಧ್ಯೆ ಸೀಟ್ ಅವಳಿಗೆ ಆಫರ್ ಮಾಡೋಕೆ ಕರ್ಕೊಂಡು ಹೋದಾಗ ಶಿ ವಾಸ್ ಸೋ ಫರ್ಮ್ ನಾಟ್ ಟು ಅಲೋ ಗಾಡ್ಫ್ರೇ ಎನಿ ಲೀನಿಯನ್ಸ್, ಬಟ್ ನೌ ಶಿ ಬಿಗ್ಯಾನ್ ಟು ಫ್ಲಟೆಡ್. her firmness began to flutter. It certainly made some difference to Nancy that she had given up her lover, the young man of quite the highest consequence in the parish. ಅವಳಿಗೆ ಖುಷಿ ಒಂದು ರೀತಿಯಲ್ಲಿ ಹೈಯೆಸ್ಟ್ ಕಾನ್ಸಿಕ್ವೆನ್ಸ್ ಇರ್ತಕ್ಕಂಥ ಪ್ಯಾರಿಷಲ್ಲಿ ರೆಸ್ಪೆಕ್ಟ್ ಇರ್ತಕ್ಕಂಥ ಅಟ್ ಹೋಮ್ ಎ ವೆನರೇಬಲ್ ಆ್ಯಂಡ್ ಯೂನಿಕ್ ಪಾರ್ಲರ್ ಆ್ಯಂಡ್ ದ ಎಕ್ಸ್ಟ್ರಿಮಿಟಿ ಆಫ್ ಗ್ರ್ಯಾಂಜರ್ ಇನ್ ಅವರ್ ಎಕ್ಸ್ಪೀರಿಯನ್ಸ್. ಎ ಪಾರ್ಲರ್ ವೇರ್ ಶಿ ಮೈಟ್ ಒನ್ ಡೇ ಬಿ ಕಾಲ್ಡ್, ಅವ್ನು ಒಪ್ಕೊಂಡಿದ್ರೆ ಒನ್ ಡೇ ಇನ್ನು ಅವಳು ಶಿ ವುಡ್ ಬಿ ಕಾಲ್ಡ್ ಮಿಸ್ಟ್ರೆಸ್, who might be spoken of as Madam Cass, the squire's wife. And she had rejected such an offer, such a lover. Now her reason for declaring not to marry him was more emphasized. And she rethinks why she had decided not to marry him, because she did not give importance to the dazzling rank, but to whose behavior showed him a careless of his character. Though he was careless, he had dazzling rank ಅಂತ ಅವಳು ಮದುವೆ ಆಗ್ತಿಲ್ಲ. He had dazzling rank, but careless of his character. That's why she had rejected him. But that love once, love always, was the motto of true and pure woman, which made her to take the decision not to marry anybody but to cherish the flowers of Godfrey till the end. Mr. Kakanthop, the rector, smiling pleasantly at Nancy, complimented about her that if anybody had told him that it had been a severe winter, he would tell them that he saw the roses blooming on New Year's Eve. ವಿಂಟರ್ ಅದು ಟೆರಿಬಲ್ ವಿಂಟರ್ ತಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಅವ್ರು ಹೇಳ್ತಾರಂತೆ, ಇಲ್ಲ ನೋಡಿ ಇಲ್ಲಿ ಅದು ಗುಲಾಬಿ ಹೂವು ಅರಳ್ತಾ ಇದೆ ಅಂತ ಹೇಳ್ತಾರಂತೆ. ಆ್ಯಂಡ್ ಇಟ್ ವಾಸ್ ಎ ಕಾಂಪ್ಲಿಮೆಂಟ್ ಟು
Nancy. Godfrey avoided looking at Nancy very markedly. Godfrey ಒಳಗಡೆ ನೋಡ್ತಾನೆ ಇಲ್ಲ, because though these complementary personalities were held to be in excellent taste in old-fashioned Raleigh society. And he knew that reverent love has a politeness of its own. ರೆಸ್ಪೆಕ್ಟಬಲ್ ಲವ್, ರೆವರೆಂಟ್ ಲವ್, ಪ್ರೀತಿಯನ್ನು ತೋರಿಸೋದಕ್ಕೂ ಕೂಡ ಒಂದು ಗೌರವಯುತವಾದ ವಿಧಾನ ಇದೆ. ಅಲ್ಲೆಲ್ಲ ಆ ರೀತಿ ಎಲ್ಲರ ಮುಂದೆ ಅವಳನ್ನು ನೋಡಬಾರ್ದು ಅನ್ನೋ ಒಂದು ಸೆಲ್ಫ್ ಕಂಟ್ರೋಲ್ ಗಾಡ್ಫ್ರೆಗಿದೆ. ಅದಕ್ಕೆ ಅವನು ಅವಳ ಕಡೆ ನೋಡ್ತಾ ಇಲ್ಲ. ಬಟ್ ದ ಸ್ಕ್ವೈರ್ ಹೂ ವಾಸ್ ಇನ್ ಹೈಯರ್ ಸ್ಪಿರಿಟ್ ವಾಸ್ ಇಂಪೇಷಂಟ್ ಅಟ್ ಗಾಡ್ಫ್ರೆ ಡಲ್ನೆಸ್. ಅವನ ಪಾರ್ಟಿಗೆ ಅವ್ನು ಇನ್ವೈಟ್ ಮಾಡಿರೋದೇ ಇವನು ಪ್ರಪೋಸ್ ಮಾಡಲಿ ಅಂತ. ಆದರೆ ಅವನ ಡಲ್ನೆಸ್ ನೋಡಿ ಬೇಜಾರಾಗುತ್ತೆ ಅವರಿಗೆ. ಈ ಹ್ಯಾಡ್ ಗಿವನ್ ಹಿಸ್ ಗೆಟ್ಸ್ ಓನ್ಲಿ ಅನ್ ಎಕ್ಸ್ಪ್ರೆಸ್ ವೆಲ್ಕಮ್ ಅಟ್ ದ ಹೆಡ್ಸ್ ಆಫ್ ದ ಫ್ಯಾಮಿಲೀಸ್ ಆಸ್ ದೇ ಅಪಿಯರ್ಡ್. ಬಾಗಿಲಲ್ಲಿ ಎಲ್ಲರಿಗೂ ಹೆಡ್ಸ್ ಆಫ್ ದ ಫ್ಯಾಮಿಲಿಗೆ he had given a first-hand experience, welcome. And now in the evening he had tapped the young guest on the back and shown a peculiar fondness for their presence. ಎಲ್ಲ ಯುವಕರ ಬಳಿಗೆ ಹೋಗಿ ಅವರ ಬೆನ್ನನ್ನು ಮುಟ್ಟಿ ನೀವು ಬಂದದ್ದು ಖುಷಿ ಆಯಿತು ಈ ಥರ ಹೇಳ್ತಾ ಇದ್ದಾರೆ. And in the full belief that they must be happy for belonging to a parish where there was such a hearty man as Squire cast to invite them and wish them well. Now we belong to such a parish where such a hearty man Squire would invite them and wish them well like this anta those youngsters should feel happy. Now he offered a snuff box to Miss Lamette, who bowed his head and rejected stiffly by waving his hand. Snuff box Lametteಗೆ ಆಫರ್ ಮಾಡ್ತಾರೆ, ಬಟ್ ಫಾರ್ ದ ಸೆಕೆಂಡ್ ಟೈಮ್ he waved his hand, rejected stiffly. The Squire spoke of the changes that had been in the country, a life in 30 years. And but left those lasses would keep up their quality if they looked at Nancy. 30 ವರ್ಷಗಳಲ್ಲಿ ನಮ್ಮ ಊರುಗಳಲ್ಲಿ ಬಹಳ ಬದಲಾವಣೆ ಆಗಿದೆ. ಆದರೆ ಹುಡುಗಿರು ಏನಾದ್ರು ಇವತ್ತಿನ ಕಾಲದಲ್ಲಿ ನ್ಯಾನ್ಸಿ ಕಡೆಗೆ ನೋಡಿಬಿಟ್ರೆ ದೇ ವುಡ್ ಲೈಕ್ ಟು ಕೀಪ್ ಅಪ್ ದೇರ್ ಕ್ವಾಲಿಟಿ ಅಂತ. ಅಂದರೆ ನ್ಯಾನ್ಸಿ ಸ್ಟಿಲ್ ರೆಪ್ರೆಸೆಂಟೆಡ್ ದ ಓಲ್ಡ್ ಪೀರಿಯಡ್ ಓನ್ಲಿ ಇನ್ ದರ್ ಮ್ಯಾನರ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ದೆರ್ ವಾಸ್ ನೋ ಸ್ಯಾಂಪಲ್ ಫಾರ್ ಹರ್. ನನ್ನ ಕಾಲದಲ್ಲಿ ಈ ಥರದ ಹುಡುಗಿನೇ ಸ್ಯಾಂಪಲ್ಲೇ ಇರಲಿಲ್ಲ. And when he was young, he asked Mrs. Crackenthorp if he offended her to wish, which she replied, ನಾನು ನಿಮಗೆ ಬೇಜಾರು ಮಾಡೋಕ್ಕೆ, ಶಿ ವಾಸ್ ಆಫ್ ದ ಸೇಮ್ ಏಜ್, ಅವ್ರ ಏಜನೇ. ನಿಮ್ಗೆ ಬೇಜಾರಾಯ್ತಾ ನಮ್ಮ ಕಾಲದಲ್ಲಿ ಈ ಥರ ಹುಡುಗಿರಲಿಲ್ಲ ಅಂದಿದ್ದಕ್ಕೆ? She said that she did not know him when he was as young as Miss Nancy, and she was not offended. Nangen I am not offended, and I did not know when you were as young as Nancy ಅಂತ ಅವರು ಹೇಳ್ತಾರೆ. Except Godfrey, everyone sensed a diplomatic offer of match between the two families in the Squire's compliment. Mr. Lamette was a healthy person. ಅವ್ರು ಯಾಕೆ ಈ ಥರ ಕಾಂಪ್ಲಿಮೆಂಟ್ ಮಾಡ್ತಿದ್ದಾರೆ ಎಲ್ರಿಗೂ ಅರ್ಥ ಆಯಿತು. ಎರಡೂ ಫ್ಯಾಮಿಲಿ ನೋಡಿ ಒಂದು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಸ್ಕ್ವೈರ್ ಅಂತ. ಆ್ಯಂಡ್ ಲ್ಯಾಮೆಟರ್ ಎಂಥವರು, ಹಿ ವಾಸ್ ಎ ಮ್ಯಾನ್ ಆಫ್ ಹೈ ಫೀಚರ್ಡ್, ಫರ್ಮ್ ಫೇಸ್, ಹಿ ವಾಸ್ ಎ ಸ್ಟ್ರಾಂಗ್ ಕಾಂಟ್ರಾಸ್ಟ್ ನಾಟ್ ಓನ್ಲಿ ಟು ದ ಸ್ಕ್ವೈರ್ ಬಟ್ ಟು ಆಲ್ ದ ರಾವೆಲರ್ ಫಾರ್ಮರ್ಸ್. ಹಿ ವಾಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಫೇವ್ರೆಟ್ ಸೇಯಿಂಗ್ ಆಫ್ ಹಿಸ್ ಓನ್. ಅವರವರೇ ಒಂದು ಫೇವ್ರೇಟ್ ಸೇಯಿಂಗ್ ಹೇಳ್ತಿರ್ತಾರೆ ಯಾವಾಗಲೂ. ಹಿ ವಾಸ್ ಲೈಕ್ ದಟ್ ಓನ್ಲಿ, ಬ್ರೀಡ್ ವಾಸ್ ಸ್ಟ್ರಾಂಗರ್ ದ್ಯಾನ್ ಪಾಶ್ಚರ್ ಅಂತ. ಆ್ಯಂಡ್ ಹಿ ವಾಸ್ ಲೈಕ್ ದ್ಯಾಟ್. ಹಿ ವಾಸ್ ಗ್ರ್ಯಾಟಿಫೈಡ್ ಬೈ ಎನಿ ಆನರ್ ಪೇಯ್ಡ್ ಟು ನ್ಯಾನ್ಸಿ, ಬಟ್ ಹಿ ಮಸ್ಟ್ ಸಿ ಅನ್ ಆಲ್ಟ್ರೇಷನ್ ಇನ್ ಸೆವೆರಲ್ ವೇಸ್ ಬಿಫೋರ್ ಕನ್ಸೆಂಟಿಂಗ್. ಅವಳಿಗೆ ರೀತಿಯ ಗೌರವ ಮದುವೆದೆಲ್ಲ ಒಪ್ಕೊಳ್ತಾನೆ, ಮದುವೆ ಪ್ರಪೋಸಲ್ಲಿ ಅವರೆಲ್ಲ ಕೊಡ್ತಿರೋ ಗೌರವ ಇಲ್ಲ. ಆದರೆ ಬಿಫೋರ್ ಕನ್ಸೆಂಟಿಂಗ್ ಹಿ ವುಡ್ ಲೈಕ್ ಟು ಸಿ ಫಾರ್ ಸೆವೆರಲ್ ಆಲ್ಟ್ರೇಷನ್ ಇನ್ ಸೆವೆರಲ್ ವೇಸ್. ಇನ್ನೇನಾದ್ರು ಇದಕ್ಕಿಂತ ಬೇರೆ ಯಾವ ಅವಕಾಶಗಳು, ಉತ್ತಮ ಅವಕಾಶ ಸಿಗುತ್ತಾ ಅಂತ ನೋಡ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ಮಿಸ್ಸಸ್ ಕಿಂಬಲ್ ಕಾಂಪ್ಲಿಮೆಂಟೆಡ್ ದಟ್ ಮಿಸಸ್ ನ್ಯಾನ್ಸಿ ವಾಸ್ ವಂಡರ್ಫುಲ್ ಆಸ್ ಹರ್ ಮದರ್ ವಾಸ್. ಮಿಸ್ಟರ್ ಕಿಂಬಲ್ ಇವರು ನ್ಯಾನ್ಸಿ ಅವ್ರ ತಾಯಿ ಥರ ಅಂತ ಹೇಳ್ತಾಳೆ. ಡಾಕ್ಟರ್ ಕಿಂಬಲ್ ಹೂ ವಾಸ್ ಅನ್ ಎಜೈಲ್ ಮ್ಯಾನ್, ಅನ್ ಇಂಪಾರ್ಷಿಯಲ್ ಮೆಡಿಕಲ್ ಮ್ಯಾನ್. ಡಾಕ್ಟರ್ ಕಿಂಬಲ್ ಅವರು ಹಿ ವಾಸ್ ವೆರಿ ಎಜೈಲ್ ಬಟ್ ಇಂಪಾರ್ಷಿಯಲ್ ಡಾಕ್ಟರ್, ಆ್ಯಂಡ್ ಹಿ ವಾಸ್ ಎ ವೆಲ್ಕಮ್ heartily welcomed by everyone as a doctor by his hereditary right. He was a man of substance. ಒಳ್ಳೆ ಅನುಕೂಲ ಇದೆ. He was not practicing medicine just for the sake of his earning, and he could keep an extravagant table like the best of his patients. ಅವರ ಪೇಷಂಟ್ಸ್ ಅಷ್ಟೇ ಸಮಾನವಾಗಿ ಇವರು ಕೂಡ ಒಂದು ಪಾರ್ಟಿ ಇವೆಲ್ಲ ಇಡಬಲ್ಲರು, ಅಷ್ಟು ಹಣ ಅವ್ರಿಗಿದೆ. ದ ಪೀಪಲ್ ಆಫ್ ರಾವ್ಲೆ ಡಾಕ್ಟರ್ ವಾಸ್ ಮೆಂಟ್ ಟು ಬಿ ಕಿಂಬಲ್. ಡಾಕ್ಟರ್ ಅಂದರೆ ಯಾರು ಅವ್ರಿಗೆ? ಕಿಂಬಲ್. ಬಟ್ ಇಟ್ ವಾಸ್ ಸ್ಯಾಡ್ ದಟ್ ಹಿ ಹ್ಯಾಡ್ ನೋ ಸನ್ ಟು ಕಂಟಿನ್ಯೂ ಹಿಸ್ ಪ್ರೊಫೆಷನ್. He complimented Priscilla that the sight of her revived the taste of excellent pork and pie in that supper. ಪ್ರಿಸಿಲ್ಲಾ ನೋಡಿ ನಿಮ್ಮನ್ನು ನೋಡಿದ್ರೆ ಸಾಕು
ಪಾಟಲ್ಲಿದೆಯಲ್ಲ, ಟೇಸ್ಟ್ ಆಫ್ ಪೋರ್ಕ್ ಅಂಡ್ ಪೈ, ದ ಟೇಸ್ಟ್ ವಿಲ್ ಬಿ ರಿವೈವ್ಡ್ ಆ್ಯಂಡ್ ದ ಬ್ಯಾಚ್ ಇಸ್ ನಾಟ್ ಎಟ್ ಎಂಡೆಡ್ ಅನ್ನೋ ಥರ ಅಂತ ಹೇಳ್ತಾರೆ. ಪ್ರಿಸಿಲ್ಲಾ ರಿಪ್ಲೈಡ್ ದಟ್ ದ ನೆಕ್ಸ್ಟ್ ಬ್ಯಾಚ್ ವುಡ್ ಆಲ್ಸೋ ಬಿ ಆಸ್ ಗುಡ್ ಆ್ಯಂಡ್ ಹರ್ ಪೋರ್ಕ್ ಪೈಸ್ ವುಡ್ ನಾಟ್ ಟರ್ನ್ ವೆಲ್ ಬೈ ಚಾನ್ಸ್. ನಮ್ಮ ಪೋರ್ಕ್ ಪೈಸ್ ಬೈ ಚಾನ್ಸ್ ವೆಲ್ ಆಗಿಬಿಡಲ್ಲ, ನೆಕ್ಸ್ಟ್ ಬ್ಯಾಚಲ್ಲಿ ಕೂಡ ಅದೇ ಇರುತ್ತೆ ಅಂತ ಹೇಳ್ತಾಳೆ ಅವಳು. ಮಿಸ್ಟರ್ ಕಿಂಬಲ್ ಪ್ರೈಟ್ ಪ್ರಿಸಿಲ್ಲಾ ಆಸ್ ಎ ಕ್ವಿಕ್ ವಿಟ್, ಅವಳನ್ನ ಚುರುಕು ಬುದ್ಧಿ, ಚುರುಕು ಮಾತೇಳು ಅಂತ ಅವಳ ಹುಡುಗಿ ಅಂತ ಅವಳಿಗೆ ಹೊಗಳುತ್ತಾರೆ. ಹೂ ಸರ್ವ್ ಎ ಲಿಟಲ್ ಪೆಪ್ಪರ್ ಟು ಸ್ಪ್ರಿಂಕಲ್ ಓವರ್ ಅ ಟಾಕ್. ಮಾತಲ್ಲಿ ಒಂಚೂರು ಶಿ ಸರ್ವ್ ಎ ಲಿಟಲ್ ಪೆಪ್ಪರ್, ದಟ್ಸ್ ವೈ ಶಿ ನೆವರ್ ಪುಟ್ ಟೂ ಮಚ್ ಇನ್ ಹರ್ ಪೈಸಲ್ಲಿ ಪೆಪ್ಪರ್ ಕಡಿಮೆ ಮಾಡಿಬಿಟ್ಟು ಮಾತಲ್ಲೇ ಪೆಪ್ಪರ್ ಹಾಕ್ಬಿಡ್ತಾಳೆ ಇವಳು ಅಂತ ಹೇಳ್ತಾರೆ. ಈ ಕಮೆಂಟೆಡ್ ಆನ್ ಇಸ್ ವೈಫ್ ದಟ್ ಶಿ ನೆವರ್ ಹ್ಯಾಡ್ ದ ಆನ್ಸರ್ ಟು ಹರ್ ಟಂಗ್ಸ್ ಎಂಡ್. ನನ್ನ ಹೇಳ್ತಾರೆ ನೋಡಿ, ಇನ್ನಾರೇ ಕೇಳಿದ್ರೆ ಶಿ ವುಡ್ ನೆವರ್ ಆನ್ಸರ್ ಟು ಹರ್ ಟಂಗ್ಸ್ ಎಂಡ್, ಬಟ್ ಇಫ್ he offended her, she was sure to scarify his throat with black pepper the next day. ಏನಾರು ಅವಳಿಗೆ ಬೇಜಾರು ಮಾಡಿಬಿಟ್ರೆ ನೆಕ್ಸ್ಟ್ ಡೇನೆ ಬ್ಲ್ಯಾಕ್ ಪೆಪ್ಪರ್ ಹಾಕಿ ಗಂಟ್ಲು ಕೆರೆದು ಬಿಡ್ತಾಳೆ. ಆರ್ ಎಲ್ಸ್ ವುಡ್ ಗಿವ್ ಹಿಮ್ ದ ಕಾಲಿಕ್ ವಿತ್ ವಾಟರಿ ಗ್ರೀನ್ಸ್ ಆನ್ ಹ್ಯಾಫುಲ್ ಟಿಟ್ ಫಾರ್ ಟ್ಯಾಟ್. ಮಿಸಸ್ ಕಿಂಬಲ್ ಬಿಗ್ಯಾನ್ ಟು ಲಾಫ್ ಲೌಡ್ಲಿ. ಅವರ ಈ ಮಾತನ್ನು ಕೇಳಿ ಗಂಡನ ಮಾತನ್ನು ಜೋರಾಗಿ ನಗ್ತಾರೆ. The rector commented that sort of tit for tat was adopted in his profession if he had a grudge against a patient. Kimball said that he would never have grudge against his patients unless or except when they leave him and he came to know that he did not have the chance of prescribing for them. Then asked Nancy for a promise to dance with him. ನ್ಯಾನ್ಸಿ ಹತ್ರ ಬಂದು ಡ್ಯಾನ್ಸ್ ಮಾಡೋಣ ಅಂತ ಪ್ರಾಮಿಸ್ ಮಾಡ್ತೀಯ ಅಂತ ಕೇಳ್ತಾನೆ. ಬಟ್ ಸ್ಕ್ವೇರ್ ಇಂಟರ್ಫಿಯರ್ಡ್ ಬೈ ಸೇಯಿಂಗ್ ಹಿಮ್ ನಾಟ್ ಟು ಬಿ ಟು ಫಾರ್ವರ್ಡ್ but give the young ones fair play. If he wanted to dance, there was his son Godfrey, and he was sure that Godfrey had taken the promise of Nancy for the first dance. And he asked Godfrey if he did not ask Miss Nancy to open the dance with him. Godfrey was very uncomfortable under this insignificant insistence about Nancy and afraid to think where it would end by the end of the supper. He had no other option but ask to Nancy and ask her consent to dance. ಅವ್ರ ತಂದೆ ಫೋರ್ಸ್ ಮಾಡಿದಾಗ ನ್ಯಾನ್ಸಿನ ಕೇಳ್ತಾನೆ, ನಿಂಗೆ ಇಫ್ ಶಿ ಹ್ಯಾಡ್ ಕನ್ಸೆಂಟೆಡ್ ಟು somebody before if she would like to dance with him. Nancy blushingly said that she had not consented to anybody. ಯಾರಿಗೂ ನಾನು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. Godfrey hoped that she had no objections to dance with him. ನಿಮ್ಗೆ ಏನು ಅಬ್ಜೆಕ್ಷನ್ ಇದೆಯಾ ಅಂತ ಡ್ಯಾನ್ಸ್ ಮಾಡೋಕ್ಕೆ ಅಂತ ಕೇಳ್ತಾನೆ. Nancy said that she had no objections. Mr. Kimball congratulated Godfrey and called him his grandson. Godson ಅಂತ ಕರೀತಾರೆ, ಈಗ ಮಕ್ಕಳಿಲ್ವಲ್ಲ. The safe and well-tested personalities were enlivening the tea in this way. Now the sound of fiddle was heard within a distance, and it was Solomon Massey playing the tune, the flaxen-heeled ploughboy. The squire sent his third son Bob to welcome him into the parlour to play a tune there. Solomon ಅಲ್ಲಿ ಒಂದು was playing a tune. The squire sent his third son Bob to bring him into the hall and to play there. Solomon Massey came and played a tune there. He bowed them reverently and once again he played the same tune, and then he bowed to the squire and the rector and wished all of them a health and a long life and a happy new year. After one more tune of prelude, he began the Sir Roger D. Coverley. ಈ ಟ್ಯೂನ್ ಶುರು ಮಾಡ್ತಾನೆ. ಒಂದು ಮೋರ್ ಪ್ರಿಲ್ಯೂಡ್ ಟ್ಯೂನ್ ಆದಮೇಲೆ ಸ್ಕ್ವೈರ್ ರೋಸ್ ಸೇಯಿಂಗ್ ದಟ್ it was an indication, it was a sign of an indication to begin the dance and told him to lead the way. Solomon marched forward playing the music and all of them followed him in a small procession. Already Mr. Massey and a few other privileged villagers who were allowed to be spectators on these great occasions were seated on benches placed for them near the door. Massey and ಅದರೆಲ್ಲ ಬಂದು ಅವ್ರಿಗೆ ಆಗೊಂದು ಬೆಂಚ್ ಇಟ್ಟಿದ್ದಾರೆ, ಅಲ್ಲಿ ಕುಳಿತುಕೊಂಡಿದ್ದಾರೆ. They watched with great joy and admiration when the couples had formed themselves for the dance. ಕಪಲ್ಸ್ ಅವರು ಯಾರ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಜೋಡಿ ಆಗೋದನ್ನು ನೋಡಿದಾಗ ಭಾಳ ಖುಷಿಯಿಂದ ನೋಡ್ತಾರೆ. ದ ಸ್ಕ್ವೈರ್ ಲೆಡ್ ಆಫ್ ವಿತ್ ಮಿಸಸ್ ಕ್ರ್ಯಾಕನ್ಥಾಪ್, ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ದ ರೆಕ್ಟರ್ ಆ್ಯಂಡ್ ಮಿಸಸ್ ಆಸ್ಗುಡ್.
ಮಿಸಸ್ ಕಾಕಂತಾಪ್ ಸ್ಕ್ವೈರು ಅವರೊಂದು ಜೋಡಿ ಆದರೆ ರೆಕ್ಟರ್ ಆ್ಯಂಡ್ ಮಿಸಸ್ ಆಸ್ಗುಡ್ ಒಂದು ಜೋಡಿ ಆಗ್ತಾರೆ. ನಾವು ಅಲ್ಲಿ ಹೇಳ್ತಾರೆ ದಟ್ ವಾಸ್ ಆ್ಯಸ್ ಇಟ್ ಶುಡ್ ಬಿ. ಅದರಲ್ಲಿ ದರ್ ಇಸ್ ನಥಿಂಗ್ ಟು ಫೈಂಡ್ ಫಾಲ್ಟ್ ಇನ್ ದೀಸ್ ಓಲ್ಡ್ ಪೀಪಲ್ ಬಿಕಮಿಂಗ್ ಎ ಪೇರ್ ಫಾರ್ ಡ್ಯಾನ್ಸ್. ಅದು ಹಾಗೆ ಇರಬೇಕು. ದಟ್ ವಾಸ್ ವಾಟ್ ಎವ್ರಿಬಡಿ ಹ್ಯಾಡ್ ಬಿನ್ ಯೂಸ್ ಟು. ಅಲ್ಲಿ ಹಾಗೆ ಅವರು. ಆ್ಯಂಡ್ ದ ಚಾರ್ಟರ್ ಆಫ್ ರಾವ್ಲೆ ಸೀಮ್ ಟು ಬಿ ರಿನ್ಯೂಡ್ ಬೈ ದ ಸೆರೆಮನಿ. It was not thought of as an unbecoming levity for the old and middle-aged people to dance little before sitting down to cards. ಈ ಥರ ಓಲ್ಡ್ ಮಿಡಲ್-ಏಜ್ಡ್ ಪೀಪಲ್ ಕಾರ್ಡ್ಸ್ ಆಡೋಕ್ಕೆ ಮುಂಚೆ ಈ ಥರ ಜೋಡಿಯಾಗಿ ಡ್ಯಾನ್ಸ್ ಮಾಡೋದನ್ನು ಒಂದು ಅನ್ಬಿಕಮಿಂಗ್ ಲೆವಿಟಿ ಅಂತ ಯಾರೋ ಅವರು ಪರಿಗಣಿಸಿರಲಿಲ್ಲ. ಬಟ್ ರಾದರ್ ಆಸ್ ಪಾರ್ಟ್ ಆಫ್ ದ ಸೋಷಿಯಲ್ ಡ್ಯೂಟೀಸ್, ಅದನ್ನು ಅವರು ಒಂದು ಸೋಷಿಯಲ್ ಡ್ಯೂಟಿ ಅಂತಲೇ ಪರಿಗಣಿಸಿದ್ರು. ಫಾರ್ ವಾಟ್ ವರ್ ದೀಸ್ ಇಫ್ ನಾಟ್ ಟು ಬಿ ಮೆರಿ ಅಟ್ ಅಪ್ರಾಪ್ರಿಯೇಟ್ ಟೈಮ್ಸ್. ಅಪ್ರಾಪ್ರಿಯೇಟ್ ಟೈಮಲ್ಲಿ ಖುಷಿ ಪಡಬೇಕು. ಇಂಟರ್ಚೇಂಜಿಂಗ್ ವಿಸಿಟ್ಸ್, ಪರಸ್ಪರ ಮನೆಗೆ ಹೋಗಬೇಕು. ಇವ್ರು ಅವ್ರನ್ನ ಕರಿಬೇಕು, ಅವ್ರು ಇವ್ರನ್ನ ಕರಿಬೇಕು. ಪೌಲ್ಟ್ರಿ ವಿತ್ ಡ್ಯೂ ಫ್ರೀಕ್ವೆನ್ಸಿ, ಪೇಯಿಂಗ್ ಈಚ್ ಅದರ್ ಓಲ್ಡ್ ಎಸ್ಟಾಬ್ಲಿಷ್ಡ್ ಕಾಂಪ್ಲಿಮೆಂಟ್ಸ್ ಇನ್ ಸೌಂಡ್ ಟ್ರೆಡಿಷನಲ್ ಫ್ರೇಸಸ್, ಪಾಸಿಂಗ್ ವೆಲ್ ಟ್ರೈಡ್ ಪರ್ಸನಲ್ ಜೋಕ್ಸ್, urging your guests to eat and drink too much out of hospitality and eating and drinking too much in your neighbor's house to show that you like your chair, unquote. Mr. Massey and others enjoyed the dance with their compliments, criticism and appreciation. They were happy to see the dance of Godfrey and Nancy. Suddenly, in the midst of the dance, Nancy's gown was caught under the stamp of the squire's foot, and certain stitches at the waist were removed. ಕಾಲಿಗೆ ಸಿಗಾಕೊಂಬಿಡ್ತು ಗೌನು, ಸ್ಕ್ವೈರ್ ಕಾಲಿಗೆ ಸ್ವಲ್ಪ ಸೊಂಟದ ಬಳಿಯ ಡ್ರೆಸ್ಸಲ್ಲಿ ಹರಿದೋಯ್ತು. Priscilla observed Marty. They exchanged their looks, and Nancy, with blush, told Godfrey that she must go and sit down. This gave Godfrey an opportunity, which he was waiting, of sitting apart with her. ಅವಳ ಜೊತೆ ಸಪ್ರೇಟಾಗಿ ಕೂತ್ಕೊಳ್ಳೋ ಅಂತ ಒಂದು ಅವಕಾಶ ಸಿಕ್ತು ಅವನಿಗೆ. He was feeling so happy and oblivious under the ಲಾಂಗ್ ಚಾರ್ಮ್ ಆಫ್ ದ ಕಂಟ್ರಿ ಡ್ಯಾನ್ಸ್ ವಿತ್ ನ್ಯಾನ್ಸಿ. ಅವಳ ಜೊತೆ ಅಷ್ಟೊತ್ತು ಡ್ಯಾನ್ಸ್ ಮಾಡಿ ಭಾಳ ಖುಷಿಯಾಗ್ಬಿಟ್ಟಿದ್ದಾನೆ. ಆ್ಯಂಡ್ ಇಟ್ ಮೇಡ್ ಹಿಮ್ ಕ್ವೈಟ್ ಬೋಲ್ಡ್ ಆ್ಯಂಡ್ ಹಿ ಲೆಡ್ ಹರ್ ವೇ ವಿತೌಟ್ ಟೇಕಿಂಗ್ ಲೀವ್ ಇನ್ ಟು ದ ಅಡ್ಜಾನಿಂಗ್ ಸ್ಮಾಲ್ ಪಾರ್ಲರ್ ವೇರ್ ದ ಕಾರ್ಡ್ ಟೇಬಲ್ಸ್ ವರ್ ಸೆಟ್ ಆ್ಯಂಡ್ ಸ್ಯಾಟ್ ಅಟ್ ಎ ಟೇಬಲ್. ಕಾರ್ಡ್ ರೂಮ್ಗೆ, ಪಾರ್ಲರ್ಗೆ ಹೋಗ್ತಾರೆ. ಶಿ ಥ್ಯಾಂಕ್ಡ್ ಹಿಮ್ ಆ್ಯಂಡ್ ಆಸ್ ಸಾರಿ ಫಾರ್ ಬ್ರಿಂಗಿಂಗ್ ಹಿಮ್ ಔಟ್ ಆಫ್ ದ ಡ್ಯಾನ್ಸ್ ಆ್ಯಂಡ್ ಬೀಯಿಂಗ್ ಹರ್ ಸೆಲ್ಫ್ ಎ ಟ್ರಬಲ್ಸಮ್ ಆ್ಯಂಡ್ ಅನ್ ಅನ್ಲಕ್ಕಿ ಪಾರ್ಟ್ನರ್. ಆಲ್ವೇಸ್ ಐ ವಿಲ್ ಬಿ ನಾನು ನಿಮಗೆ ಒಂದು ಟ್ರಬಲ್ಸಮ್ ಆ್ಯಂಡ್ ಅನ್ಲಕ್ಕಿ ಪಾರ್ಟ್ನರ್ ಆದೆ, ಐ ಆಮ್ ಸಾರಿ ಅಂತ ಹೇಳ್ತಾಳೆ. Godfrey said that it was her ill nature to be sorry that she had danced with him. ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ ಯು ಆರ್ ಫೀಲಿಂಗ್ ಸಾರಿ, ಇಟ್ ಶೋಸ್ ಯುವರ್ ಇಲ್ ನೇಚರ್ ಅಂತ ಗಾಡ್ಫ್ರೈ ಹೇಳ್ತಾನೆ. ನ್ಯಾನ್ಸಿ ರಿಪ್ಲೈಡ್ ದಟ್ ಶಿ ಡಿಡ್ ನಾಟ್ ಮೀನ್ ಟು ಸೇ ವಾಟ್ ವಾಸ್ ಇಲ್ ನೇಚರ್ಡ್. ಇಲ್ ನೇಚರ್ಡ್ ಅಂದರೆ ಏನು ಅಂತ ಇಲ್ಲಿ ಹೇಳಕ್ಕೆ ಬರಲಿಲ್ಲ. ಬಟ್ ವೆನ್ ಜೆಂಟ್ಲ್ಮನ್ ಹ್ಯಾಸ್ ಸೋ ಮೆನಿ ಪ್ಲೇಜರ್ಸ್, ಒನ್ ಡ್ಯಾನ್ಸ್ ಕುಡ್ ಮ್ಯಾಟರ್ ವೆರಿ ಲಿಟಲ್. My intention was to say that when such gentlemen like you have so many pleasures, one dance with me and I have brought you out in the middle could matter but very little ಅಂತ ಹೇಳೋದು ನನ್ನ ಅರ್ಥ ಆಗಿತ್ತು. Godfrey said that one dance with her matters more to him than all other pleasures in the world. ನಿನ್ನ ಜೊತೆ ಒಂದೇ ಒಂದು ಡ್ಯಾನ್ಸ್ ಮಾಡಿದ್ರು ಸಾಕು, ಪ್ರಪಂಚದ ಎಲ್ಲ ಸಂತೋಷಗಳು ಅದ್ರ ಮುಂದೆ ಏನೂ ಇಲ್ಲ ಅಂತ ಅಂದ. ನ್ಯಾನ್ಸಿ ವಾಸ್ ಸ್ಟಾಟಲ್ ಅಟ್ ಇಸ್ ಡೈರೆಕ್ಟ್ನೆಸ್. ಎಷ್ಟು ಡೈರೆಕ್ಟಾಗಿ ಈ ಥರ ಹೇಳ್ತಿದ್ನಲ್ಲ, ಅವ್ನಿಗೆ ಆಶ್ಚರ್ಯ. ಬಟ್ ಆರ್ ಇನ್ಸ್ಟಿಂಕ್ಟಿವ್ ಡಿಗ್ನಿಟಿ. ಬಟ್ ಅವನು ಆ ಥರ ನೇರವಾಗಿ ಆ ಥರ ಎಕ್ಸ್ಪ್ರೆಸ್ ಮಾಡ್ದ ಅಂತ ಅವಳು ತನ್ನ ಬಿಟ್ಕೊಡ್ತಾಳ ಡಿಗ್ನಿಟಿನ. ನೋ, ಇನ್ಸ್ಟಿಂಕ್ಟಿವ್ ಡಿಗ್ನಿಟಿ ಆ್ಯಂಡ್ ರೆಕಗ್ನೈಸ್ ಟು ಎನಿ ಶೋ ಆಫ್ ಎಮೋಷನ್ಸ್. ಶಿ ವುಡ್ ನಾಟ್ ಎಕ್ಸ್ಪ್ರೆಸ್ ಎನಿ ಆಫ್ ಹರ್ ಎಮೋಷನ್ಸ್ ಆ್ಯಂಡ್ ಮೇಡ್ ಹರ್ ಸಿಟ್ perfectly still and say that she had very good reasons for thinking different. But if it was true, she did not wish to hear it. Yes, ಇರ್ಬೋದು. ನಾನು I would take it in a different way. And if it was really true that nothing in the world would please you more than dancing with me, I wish not to hear it ಅಂತ ಹೇಳ್ತಾಳೆ. Godfrey asked her if she would never forgive him. ನಾನು ಕ್ಷಮಿಸೋದೇ ಇಲ್ವಾ? ನೆವರ್ ಥಿಂಕ್ ವೆಲ್ ಆಫ್ ಹಿಮ್. ನನ್ನ ಬಗ್ಗೆ ಒಳ್ಳೆ ಆಲೋಚನೆ ಬರಲ್ವ ನಿನಗೆ? ಆ್ಯಂಡ್ ಲೆಟ್ ವಾಟ್ ವುಡ್ ಹ್ಯಾಪನ್. ಮುಂದಕ್ಕೆ ಇನ್ನೇನಾದ್ರು ಒಳ್ಳೇದು ಬೆಳವಣಿಗೆ ಆಗಿ ಬಿಡೋದೇ ಇಲ್ವ ನೀನು? ಆ್ಯಂಡ್ ನಾಟ್ ಈವನ್ ಇಫ್ ಇಟ್ ಟರ್ನ್ ಎ ಗುಡ್ ಫೆಲೋ, ಒಳ್ಳೆಯನಾಗ್ತೀನಿ ನಾನು. ಆ್ಯಂಡ್ ಗೇವ್ ಅಪ್ ಎವ್ರಿಥಿಂಗ್ ಶಿ ಡಿಡ್ ನಾಟ್ ಲೈಕ್.
ನಿಂಗೆ ಏನೇನು ಗುಣ ಇಲ್ಲ, ಅಭ್ಯಾಸ ಇಷ್ಟ ಆಗಲ್ಲ ನನ್ನಲ್ಲಿ, ಎಲ್ಲ ಬಿಟ್ಬಿಡ್ತೀನಿ, ನನಗೊಂದು ಚಾನ್ಸ್ ಕೊಡಲ್ವಾ? Nancy really felt much agitated by the possibility Godfrey's words suggested. She was much agitated now. But she had that self-command and dignity. She said that she should be glad to see a good change in anybody. ಯಾರಾದರೂ ಬದಲಾದ್ರೆ ನನಗೆ ಇನ್ನೂ ಐ ವಿಲ್ ಬಿ ಗ್ಲ್ಯಾಡ್ ಟು ಸಿ ಗುಡ್ ಚೇಂಜ್ ಇನ್ ಎನಿಬಡಿ, ಬಟ್ ಇಟ್ ವುಡ್ ಬಿ ಬೆಟರ್ ಇಫ್ ನೋ ಚೇಂಜ್ ವಾಸ್ ವಾಂಟೆಡ್. ಎಸ್, if we are going to change, okay, it would be very good to see a change in you, but it would be better if there was no need of being changed. ಅಂದರೆ ಕೆಟ್ಟವರಾಗಿ ಆಮೇಲೆ ಒಳ್ಳೆಯವರಾಗೋದಲ್ಲ, ಒಳ್ಳೆಯವರಾಗೇ ಇದ್ದು ಬದಲಾವಣೆ ಆಗೋ ಅವಕಾಶನೇ ಬರದಿದ್ರೆ ಇನ್ನೂ ಒಳ್ಳೆಯದು ಅಂತ ಅಂದ್ಲು. Godfrey said that she was very hard-hearted and she might encourage him to be better fellow. ಕಲ್ಲು ಹೃದಯ, ನನಗೆ ಅವಕಾಶನೇ ಕೊಡಲ್ಲ ಒಳ್ಳೆಯನಾಗಕ್ಕೆ ನೀನು. It was very miserable that she had no feeling. Nancy said that with a flash. ಕಣ್ಣಲ್ಲೇ ಒಂದು ಸಾರಿ ಹಿಂಗೆ ನೋಡ್ಬಿಟ್ಟು ಲುಕ್ ಕೊಟ್ಬಿಟ್ಟು ಹೇಳ್ತಾಳೆ, ದಟ್ ದೋಸ್ ಹೂ ಹ್ಯಾವ್ ದ ಲೀಸ್ಟ್ ಫೀಲಿಂಗ್ಸೇ ಇಲ್ಲ ಅಂದಾಗ, ಎಸ್ ದೋಸ್ ಹೂ ಡು ನಾಟ್ ಹ್ಯಾವ್ ಫೀಲಿಂಗ್ಸ್ ಅಥವಾ ಲೀಸ್ಟ್ ಫೀಲಿಂಗ್ಸ್ ದಟ್ ಆ್ಯಕ್ಟ್ ರಾಂಗ್ ಟು ಬಿಗಿನ್ ವಿತ್. ರಾಂಗ್ ಆಗಿರೋರಿಗೆ ದೇ ಆ್ಯಕ್ಟ್ ರಾಂಗ್ ಅಟ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ತಪ್ಪು ಮಾಡ್ತಿರೋರಿಗೆ ತಪ್ಪು ಮಾಡಿದ್ಮೇಲೆ ಸರಿ ಮಾಡೋದಲ್ಲ, ತಪ್ಪು ಮಾಡೋಕ್ಕೆ ಮುಂಚೆನೇ, ತಪ್ಪು ಮಾಡುವಾಗಲೇ ಇನ್ ದ ಬಿಗಿನಿಂಗ್ ಇಟ್ಸ್ ದೇ ಆ್ಯಕ್ಟ್ ರಾಂಗ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಫೀಲಿಂಗ್ ಅಂತ ಸರ್ಕಾಸ್ಟಿಕಾಗಿ ಹೇಳ್ತಾಳೆ. ವಿತ್ ಎ ಫ್ಲ್ಯಾಶ್ Godfrey was delighted with that little flash and liked to quarrel with her. Nancy was so exasperatingly quiet and firm, and he wanted to make her quarrel. He was delighted with her flash and he wanted to make her quarrel and enjoy that quarreling with her, but she was firm and she became silent. By that time Priscilla entered. Godfrey took leave of them. So in this way we have learned in this chapter the difference between the lower class people, upper class people, the party at Rainbow and at the Red House, and their manners and their jovial way of talking, a fashionable way of life, and the difference between Godfrey and Nancy, why Nancy had decided not to marry, and even though in spite of her declaration, why Godfrey was still after Nancy. And we have come to know about Mr. and Mrs. Kimball, Dr. Kimball and Mrs. Osgood and Priscilla, sister of Nancy. I think you have understood this session. If you have any questions or query, post it in the comment box. Take care. Bye.